ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇಲ್ಲಿ ಭಾಗ್ಯ ಅವ್ರ ಅಪ್ಪನಿಗೆ ಮದ್ವೆಗೆ ಪೂಜನ್ ಮದ್ವೆಗೆ ಒಪ್ಪಿಸಕ್ಕೆ ಅಂತ ನಿಂತಿರ್ತಾರೆ. ಅಲ್ಲಪ್ಪ ನೀನ್ ಎಲ್ಲಾರ್ನು ಒಳ್ಳೆಯವರ ಇವರು ಜನುನ ಅಂತ ಹುಡ್ಕೊಂಡು ಹೋಗ್ತಾ ಇದ್ರೆ ಪೂಜೆಗ್ ಆಗ ಮದ್ವೆನೇ ಮಾಡಲ್ವಾ ಅಂತ. ಇಲ್ಲ 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 ಅದಕ್ಕೆ ಅವ್ರಪ್ಪ ಹೇಳ್ತಾರೆ ಇಲ್ಲ 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 ಅವಳಗ್ ಮದ್ವೆ ಮಾಡೇ ಮಾಡ್ತೀನಿ, ಒಳ್ಳೆ ಹುಡುಗನ್ ಹುಡುಕ್ ಮದ್ವೆ ಮಾಡ್ತೀನಿ. ಅದಕ್ಕೆ ಭಾಗ್ಯ ಕೇಳ್ತಾಳೆ ಹೌದಪ್ಪ ಹಾಗಾದ್ರೆ ಆ ಹುಡ್ಗ ಒಳ್ಳೆಯವನು ಅಂತ ನಾವ್ ಹೇಗ್ ನಿರ್ಧಾರ ಮಾಡ್ತೀವಿ? ಸರಿಯಪ್ಪ ನೀನ್ ಹೇಳಿದ್ ನಾನು ಒಪ್ಕೋತೀನಿ. ಆ ಹುಡ್ಗನ್ ಒಂದು ಕೆಟ್ಟು ಗುಣನೂ ಇಲ್ಲ ಅನ್ಕೋಣ, ಅವ್ನ ಮನೆಯವರು ತುಂಬಾ ಒಳ್ಳೆಯವರು ಅಂತಾನೆ ಅನ್ಕೊಳ್ಳೋಣ. ಇಷ್ಟೆಲ್ಲ ಇದ್ರೆ ಪೂಜೆ ಆರಾಮಾಗಿ ಅಲ್ಲಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರ್ತಾಳೆ ಅಂತ ಅನ್ಸುತ್ತೇನಪ್ಪ? ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ ಯಾಕೆ ಅನ್ಸಲ್ಲ, ಯಾಕೆ ಜೀವನ ಮಾಡಲ್ಲ, ಚೆನ್ನಾಗ್ ಮಾಡೇ ಮಾಡ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ ಹೇಗಪ್ಪ? ಪೂಜೆನೆ ಹೇಳ್ಕೊಂಡಿದ್ದಾಳಪ್ಪ ನನ್ ಮನ್ಸಲ್ಲಿ ಕಿಶನ್ ಮಾತ್ರ ಇರೋದು ಅಂತ. ಮನ್ಸಲ್ಲಿ ಕಿಶನ್ ಇಟ್ಕೊಂಡು ಬೇರೆಯವ್ರ ಜೊತೆ ಹೇಗಪ್ಪ ಸಂಸಾರ ಮಾಡ್ತಾಳವಳು? ನನ್ ಜೀವ ಏನಾಯ್ತು ಅಂತ ನಿಂಗ್ ಗೊತ್ತಲ್ಲಪ್ಪ. ಪೂಜನ್ ಜೀವನನು ಹಾಗೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೇನಪ್ಪ? ಅವಾಗ ಭಾಗ್ಯವರಪ್ಪ ಭಾಗ್ಯ ಏನಂತ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ಭಾಗ್ಯ ಹೇಳ್ತಾ ಇದೆಲ್ಲ ಆಗ್ಬೇಕು ಅನ್ನೋದು ನನಗೂ ಏನ್ ಇಷ್ಟ ಇಲ್ಲ ಅಪ್ಪ. ಈಗ ಪೂಜೆಗೆ ಒತ್ತಾಯ ಮಾಡಿ ಮದ್ವೆ ಮಾಡಿಸಿದ್ರೆ ಹೀಗೆ ಆಗೋದಪ್ಪ. ಪೂಜನ್ ಕೈಲಿ ಕಿಶನ್ ನ ಮರೆಯಕ್ಕೆ ಚಾನ್ಸೇ ಇಲ್ಲ ಅಪ್ಪ. ಕಿಶನ್ ನ ಬಿಟ್ರೆ ಇನ್ಯಾರನು ಮದ್ವೆ ಆಗಲ್ಲ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಮನ್ಸಲ್ಲಿ ಕಿಶನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ತಿದ್ದಾಳೆ. ಅಪ್ಪ ಇದೆಲ್ಲ ನಂಬಿಕೆ ಮೇಲೆ ನಿಂತಿರೋದು. ಅವ್ರಿಬ್ರು ಹೇಗೆ ಒಬ್ರಿಗೊಬ್ರು ನಂಬಿಕೆ ಇಟ್ಟಿದಾರೋ ಹಾಗೆ ನಾವು ಅಷ್ಟೇ ಅವ್ರಿಬ್ರು ಮೇಲೆ ನಂಬಿಕೆ ಇಟ್ಟಿ ಮದ್ವೆ ಮಾಡ್ಬೇಕಪ್ಪ. ಅಪ್ಪ ಅವರಿಬ್ರು ಜೀವನನ ತುಂಬಾ ಸಂತೋಷವಾಗಿ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಪೋರ್ಟ್ ಆಗಿ ನಾವ್ ನಿಂತ್ಕೋಬೇಕು. ನಾವೆಲ್ಲ ಸೇರಿ ಅವ್ರಿಗೆ ಆತ್ಮವಿಶ್ವಾಸನ ತುಂಬಬೇಕು. ಅಪ್ಪ ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೂ ಪೂಜೆಗೂ ಗುಂಡಗೂ ಎಲ್ಲಾರ್ಗು ತುಂಬಾ ನಾವ್ ಕೇಳಿದೆಲ್ಲ ಕೊಡ್ಸಿದ್ದೀರಪ್ಪ, ಚಾಕ್ಲೇಟು ಬಿಸ್ಕೆಟು ಎಲ್ಲ. ಅದ್ರಲ್ಲಿ ಪೂಜೆಲಂತೂ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದೀರಾ ನೀವು. ಯಾಕಪ್ಪ ಅವಳ ಕಣ್ಣಲ್ಲಿ ನೀರ್ ಬರ್ಸೋ ಅಂತ ನಿರ್ಧಾರ ತಗೊಂಡಿದ್ದೀರಾ? ಅಲ್ಲಪ್ಪ ಅವಳು ಏನ್ ಬರಬೇಕು ಏನ್ ಓದ್ಬೇಕು ಅನ್ನೋದು ಆ ನಿರ್ಧಾರನ ಅವಳು ತಗೊಳಕ್ಕೆ ಬಿಟ್ಟಲ್ಲಪ್ಪ. ಆದ್ರೆ ಈಗ ಅವಳ ಜೀವನದ ದೊಡ್ಡ ನಿರ್ಧಾರ ತಗೊಳಕ್ ಬಿಟ್ಟಿಲ್ಲ. ಯಾಕಪ್ಪ ನೀನು? ಪ್ಲೀಸ್ ಅಪ್ಪ ನನ್ನ ನಂಬಿ ಅವ್ರ ನಿಜವಾನ ಜೀವನನ ತುಂಬಾ ಸುಂದರವಾಗಿ ಮಾಡ್ತಾರೆ ಅಂತ ಹೇಳಿ ಭಾಗ್ಯ ಅವ್ರ ಅಪ್ಪನಿಗೆ ಕೈ ಮುಗಿತಾಳೆ. ಆದ್ರೆ ಇಲ್ಲಿ ಮಾತ್ರ ಕಿಶನ್ಗೆ ಪೂಜೆ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಹೇಳ್ತಿರ್ತಾನೆ. ನಮ್ ದುಡ್ಡುಗೋಸ್ಕರ ಆಸ್ತಿ ಅಂತಸ್ಗೋಸ್ಕರ ಇಷ್ಟಪಡ್ತಿದ್ದಾಳೆ. ನನ್ ವಿಷಯದಲ್ಲಿ ಹೀಗೆ ಆಗಿದ್ದು. ನಾನು ಇರ್ಬೋದು ಹಾಗೆ ಹೇಳಕ್ ಬಂದೆ, ಅದೇ ನಿಲ್ಸ್ಬಿಟ್ಟು ಸರಿ ಹೋಗ್ಲಿ ಬಿಡು ಅವೆಲ್ಲ, ಈಗ್ಲೂ ಕಾಲ ಮಿಂಚಿಲ್ಲ, ಎಲ್ಲ ಸರಿ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅದೇ ಹೊಟ್ಟೋಗ್ತಾನ. ಆವಾಗ ಕಿಶನ್ ಎಲ್ಲಾ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಭಾಗ್ಯವ್ರ ಮನೇಲಿ ಅವ್ರಮ್ಮ ಇದನ್ನ ಒಪ್ಕೋಬೇಡ ಅಕ್ಕ ಒಪ್ಕೋಬೇಡ ಅಂತ ಹೇಳಿದ್ದು, ಅವ್ರ ಅತ್ತೆ ಹೇಳಿದ್ದು. ಅವ್ರ ಅತ್ತೆ ಇಲ್ಲಿ ಇವ್ರ ಅತ್ತೆನ ಎಲ್ಲ ನಾನು ಈ ಮದ್ವೆ ನಿಲ್ಸ್ಬೇಕು ಇಲ್ಲ ನಾನ್ ಸಾಯ್ಬೇಕು ಅಂತ ಯೋಚನೆ ಮಾಡಿದ್ವು. ಇವಳು ದುಡ್ಗೋಸ್ಕರ ಬಂದಿರೋದು, ಯಾವ ಕಾರಣಕ್ಕೂ ಈ ಮದ್ವೆನ ನಡ್ಸೋದ್ ಬೇಡ ಅಂತ ಹೇಳಿದ್ವಿ. ಎಲ್ಲ ಯೋಚನೆ ಮಾಡ್ತಾನೆ. ಮನೆಯವ್ರಿಗೆಲ್ಲ ಒಂದು ಉತ್ತರ ಕೊಡ್ಬೇಕು, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ಬೇಕು ಅಂತ ಕಿಶನ್ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಭಾಗ್ಯ ಪ್ಲೀಸ್ ಅಪ್ಪ ಕೈ ಮುಗಿತೀನಿ ಒಪ್ಕೊಳ್ಳಿ, ಅವಳು ತುಂಬಾ ಸಂತೋಷವಾಗಿರ್ತಾಳೆ ಅನ್ನೋ ಧೈರ್ಯ ನನಗಿದೆ, ಅವಳು ಅನುಸರಿಸ್ಕೊಂಡು ಹೋಗ್ತಾಳೆ, ಇಂತ ಸಮಸ್ಯೆ ಬಂದ್ರೆ ಎದುರಿಸ್ಕೊತಾಳೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಅವಾಗ ಭಾಗ್ಯ ಅವ್ರ ಅಮ್ಮ ಹೇಳ್ತಾರೆ ನೀವೇನಾರು ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ನನ್ ಮಗಳು ಒಂಟಿಯಾಗಿ ಉಳಿದು ಬಿಡ್ತಾಳೆ ರೀ ಅಂತ. ಅವಾಗ ಬೀಗ್ರು ಸಹ ಹೇಳ್ತಾರೆ, ಭಾಗ್ಯವರ ಮಾವನು ಹೇಳ್ತಾರೆ ಬೀಗ್ರೆ ಒಪ್ಕೊಳ್ಳಿ, ಈಗ ನಮ್ ಭಾಗ್ಯನೇ ಅದ್ರ ಬಗ್ಗೆ ಭರವಸೆ ಕೊಟ್ಟಾಗ ಇನ್ನೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಅವಾಗ ಭಾಗ್ಯವರಪ್ಪ ಏನೇನೋ ಸಮಸ್ಯೆ ಎದುರಿಸಿ ಗಟ್ಟಿಯಾಗಿ ನಿಂತಿದ್ಯಾ, ಪೂಜೆ ಮದ್ವೆ ಆದ್ಮೇಲೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಗಟ್ಟಿಯಾಗಿ ನಿಲ್ತಾಳೆ ಅಂದ್ರೆ ನಾನ್ ಯಾಕಮ್ಮ ಅದನ್ನ ಹಾಳ್ ಮಾಡ್ಲಿ. ಅವಾಗ ಸುನಂದ ಕೇಳ್ತಾಳೆ ಹಾಗಾದ್ರೆ ನೀವು ಮದ್ವೆಗೆ ಒಪ್ಪಿಗೆ ಕೊಟ್ರ ಅಂತ. ಅದಕ್ಕೆ ಭಾಗ್ಯವರಪ್ಪ ಹೇಳ್ತಾರೆ ಇಷ್ಟು ಬಿಡ್ಸಿ ಹೇಳಕ್ ಆಗತ್ತಾ, ಭಾಗ್ಯ ಒಪ್ಕೊಂಡಾದ್ಮೇಲೆ ಈ ಮದ್ವೆ ನಡೆಯುತ್ತೆ. ಒಟ್ನಲ್ಲಿ ನನ್ನ ಮಕ್ಳು ಜೀವನ ಸುಂದರವಾಗಿರೋದು ಮಾತ್ರ ಮುಖ್ಯ ನಂಗೆ. ಭಾಗ್ಯಂಗೆ ಖುಷಿ ತಡೆಯಕ್ಕಾಗದೆ ಅವ್ರ ಅಪ್ಪ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಹೇಳಿ ಗಟ್ಟಿಯಾಗಿ ತಪ್ಕೋತಾಳೆ. ಆದ್ರೆ ಇಲ್ಲಿ ಪೂಜೆಗೆ ಅಯ್ಯೋ ದೇವ್ರೇ ನನ್ನ ಆಸೆನ ನೆರವೇರಿಸ್ಬಿಟ್ಟೆ ನೀನು. ಪೂಜಾ ಮನ್ಸಲ್ಲೇ ಮಾತಾಡ್ತಾಳೆ, ನನ್ನ ಅಕ್ಕನ ಹತ್ರ ನಾನು ಕೇಳಿದೆ ನನ್ ಜೀವನ ಸರೋಗ್ಬೇಕು ಅಂದ್ರೆ ಏನಾರು ಮಾಡು ಅಂತ, ನೆರವೇರಿಸ್ಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಕಿಶನ್ ಆದಿ ಮಾತನ್ನ ಕೇಳ್ಕೊಂಡ್ ಬಂದಿ ರೂಮ್ಗೆ ಬಂದಿ, ಅಣ್ಣ ನನ್ನ ಯೋಚನೆ ಇವೆಲ್ಲ ನಿನ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದ್ರೆ ನಂಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಪೂಜೆಗೆ ಫೋನ್ ಮಾಡ್ತಾನೆ. ಇಲ್ಲಿ ಪೂಜೆ ಫೋನ್ ರಿಸೀವ್ ಮಾಡ್ಬಿಟ್ಟು ನಾನ್ ನಿಂಗೊಂದು ವಿಷಯ ಹೇಳ್ಬೇಕಾಗಿತ್ತು ಅಂತ. ಅದಕ್ಕೆ ಪೂಜೆ ಹೇಳ್ತಾಳೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಯ್ತು, ಮೊದ್ಲು ನೀನ್ ಹೇಳು ಅಂತ ಕೇಳ್ತಾಳೆ. ಕಿಶನ್ ಹೇಳ್ತಾನೆ ಪೂಜಾ ನೀನ್ ಟೆನ್ಷನ್ ಇಲ್ದೀಯ ಅಂತ ನನ್ಗೆ ಗೊತ್ತು, ಆದ್ರೆ ನೀನು ಯಾರು ಬೇರೆ ಮಾಡಕ್ ಆಗಲ್ಲ, ನಾವ್ ಯಾವತ್ತೂ ಜೊತೆಲಿ ಇರ್ತೀವಿ. ಅದಕ್ ಪೂಜಾ ಹೇಳ್ತಾಳೆ ಎಸ್ ಕಿಶನ್ 100ಕ್ಕೆ 100 ಸತ್ಯ, ನಾವಿಬ್ರು ಯಾವಾಗ್ಲೂ ಜೊತೆಲೇ ಇರ್ತೀವಿ, ಯಾವ್ದೇ ಕಾರಣಕ್ಕೂ ನಾವಿಬ್ರು ಬೇರೆ ಆಗೋ ಆಪ್ಷನ್ ಇಲ್ಲ, ಆತರ ನನ್ ವಿಷಯನೇ ಇಲ್ಲ. ಹಾಗಾದ್ರೆ ನನ್ನನ್ನು ಇವತ್ ನೀನ್ ಮೀಟ್ ಮಾಡಕ್ ಆಗುತ್ತಾ ಅಂತ ಕೇಳ್ತಾನೆ. ಮೀಟ್ ಮಾಡ್ಬೇಕಾ? ಅದಕ್ಕೆ ಪೂಜೆ ಇವತ್ತ ಅಂದಿದ್ಕೆ ಯಾಕೆ ಪೂಜಾ ಆಗಲ್ವಾ, ಪ್ಲೀಸ್ ನಾನ್ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಲೇಬೇಕು, ಟ್ರೈ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಅದಕ್ಕೆ ಪೂಜೆ ಹೇಳ್ತಾನೆ ಅಷ್ಟೊಂದು ನೀನ್ ರಿಕ್ವೆಸ್ಟ್ ಮಾಡ್ಬೇಕಾಗಿಲ್ಲ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತಾಳೆ. ಎಷ್ಟೊತ್ತು ಬರ್ಬೇಕು ಅಂತ ಹೇಳು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಿಶನ್ ಹೇಳ್ತಾನೆ ನಿನ್ಗೆ ಎತ್ತು ಏನು ಅಂತ ಮೆಸೇಜ್ ಮಾಡ್ತೀನಿ ಬಾ ಅಂತ. ಇಲ್ಲಿ ಭಾಗ್ಯವ್ರ ಅಪ್ಪ ಹೇಳ್ತಾ ಇರ್ತಾರೆ ನೀನು ನನ್ ಮಗಳೋ ತಾಯಿಯೋ ನಂಗೆ ಗೊತ್ತಿಲ್ಲ ಕಣಮ್ಮ, ಕೆಲವ್ರ ಜೀವನದಲ್ಲಿ ಅಭಿಪ್ರಾಯಗಳನ್ನ ತಗೋಬೇಕು, ನಿರ್ಧಾರಗಳು ತಗೋಬೇಕು ಅಂದಾಗ ಕನ್ಫ್ಯೂಷನ್ ಆದಾಗ ಅವ್ರ ತಾಯಿ ಬಂದು ಹೆಲ್ಪ್ ಮಾಡ್ತಾರಂತೆ. ಆದ್ರೆ ಇವತ್ ನೀನ್ ಬಂದ್ ನಂಗೆ ಸಹಾಯ ಮಾಡ್ದೆ, ಆದ್ರೆ ನಂಗೆ ಒಂದೊಂದ್ಸತಿ ಅನ್ಸತ್ತೆ ನಾನ್ ದೊಡ್ಡವನ ಇಲ್ಲ ನನ್ಕಿಂತ ನೀನ್ ದೊಡ್ಡವಳ ಅಂತ. ನೆನೆ ನಾನ್ ಮಾತಾಡೋದಕ್ಕೆ ಕೋಪ ಮಾಡ್ಕೋಬೇಡ, ನಾನೇನಾದ್ರು ನಿಮ್ ಜಾಗದಲ್ಲಿದ್ದೆ ಬಹುಶಃ ನಾನು ನಿಮ್ಮಂಗೆ ಆಡ್ತಿದ್ನೋ ಏನೋ.
ಅದಕ್ ಸುನಂದ ಹೇಳ್ತಾಳ, ಅಲ್ಲ ರೀ, ಇದನ್ನ ಯಾಕೆ ಈಗ ಮತ್ತೆ ಅವೆಲ್ಲ ಮಾತಾಡೋದು, ಈಗೆಲ್ಲ ಮುಗೀತಲ್ಲ, ಇನ್ ಮದ್ವೆಗೆ ಏನೇನ್ ಬೇಕೋ ಅದು ಸಿದ್ಧತೆ ಮಾಡ್ಕೊಳ್ಳೋಣ. ಇಲ್ಲಿ ಪೂಜಾ ಕಿಶನ್ ನ ಮೀಟ್ ಮಾಡಕ್ಕೆ ಅಂತ ಕೆಳಗಡೆ ಬರ್ತಾಳೆ, ಆದ್ರೆ ಎಲ್ಲ ಅಲ್ಲೇ ಕೂತಿರ್ತಾರೆ. ಅದ್ ನೋಡಿ ಫೈನಲಿ ಎಲ್ಲಾರು ಒಪ್ಕೊಂಡಾಗಿತ್ತು, ಎಲ್ಲ ಖುಷಿಯಾಗಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಅಯ್ಯೋ, ಇವ್ರ ಮುಂದೆ ಹೋದ್ರೆ ಏನಾರ ಅನ್ಕೋತಾರೆ, ಇವ್ರು ಆದ್ರೂ ಕಿಶನ್ ನ ಮೀಟ್ ಮಾಡ್ಬೇಕಲ್ಲ ಅಂತ ಹೇಳಿ ಪೂಜಾ ಏನ್ ಮಾಡ್ತಾಳೆ, ಮೇಲಿಂದ ಹೋಗಿ ವ್ಯಾನಿಟಿ ಬ್ಯಾಗ್ ಎತ್ಕೊಂಡ್ ಬಂದು ಕೆಳಗಡೆ ಮೆಟ್ಲು ಗ್ರೌಂಡ್ ಫ್ಲೋರ್ ಇಂದ ಹೋಗೋಕೆ ಶುರು ಮಾಡ್ತಾಳೆ. ಗ್ರೌಂಡ್ ಫ್ಲೋರ್ ಇಂದ ಹೋಗ್ಬೇಕಾದ್ರೆ ಸುಂದ್ರ ಕೈಯಲ್ಲಿ ಸಿಗಾಕೊಬಿಡ್ತಾಳೆ. ನಾನ್ ಕಿಶನ್ ನೋಡಕ್ ಹೋಗ್ತಾ ಇದ್ದೀನಿ, ಆದ್ರೆ ಯಾರೋ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿ ಸುಂದ್ರಿ ಹತ್ರ ಹೇಳ್ತಾಳೆ. ಸುಂದ್ರಿ ಹೇಳ್ತಾಳೆ, ಕಿಲ್ಲಾಡಿ ಪೂಜಾ, ನೀನು ಮನೇಲಿ ಯಾರು ಹೇಳ್ದೆ ಹೋಗೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಅಂತ ಸುಂದ್ರಿ ಕೇಳ್ತಾಳೆ. ಹಾಗೆಲ್ಲ ಏನು ಇಲ್ಲ ಕಣೆ, ಅಪ್ಪಂಗೆ ಹೇಳಿ ಹೋಗ್ತೀನಿ ಅಂದ್ರೆ ನಾ ಹೊರಗಡೆ ಹೋಗ್ತೀನಿ ಗೊತ್ತಾದ್ರೆ ಕೋಪ ಮಾಡ್ಕೋತಾರ, ಅದಕ್ಕೆ ಕಣೆ ಅಂತ ಪೂಜಾ ಹೇಳ್ತಾಳೆ. ಪ್ಲೀಸ್ ಕಣೆ ಸುಂದ್ರಿ, ನೀ ವಿಚಾರ ಯಾರಿಗೂ ನೀನು ಹೇಳ್ಬೇಡ, ಆದ್ರೆ ಪ್ರಾಮಿಸ್, ನಾನು ಹೋಗ್ ಬಂದ್ಮೇಲೆ ಅಕ್ಕನಿಗೆ ಫೋನ್ ಮಾಡಿ ಈ ವಿಷಯಗಳನ್ನ ಹೇಳ್ತೀನಿ. ಈಗ ಸದ್ಯಕ್ ಬೇಡ ಪ್ಲೀಸ್ ಕಣೆ, ಹೇಗಾರ ಹೇಳಿ ಮ್ಯಾನೇಜ್ ಮಾಡು. ಹೇಳ್ದೆ ಇರೋದಕ್ಕೆ ನೀನೇನಾದ್ರು ನಂಗೆ ಲಂಚ ಕೊಡ್ಬೇಕಲ್ಲ ನೀನು. ಆಯ್ತು, ಏನ್ ಕೇಳು. ಗೋಬಿ ಮಂಚೂರಿ ತಿಂದು ತುಂಬಾ ದಿವಸ ಆಯ್ತು ಕಣೆ ಅಂತ ಸುಂದ್ರೆ ಹೇಳಿದ್ಲು. ಸರಿ ನೋಡೋಣ ಬಿಡು ಅಂತ ಪೂಜೆ ಹೇಳ್ತಾಳೆ. ಅದಕ್ಕೆ ಸುಂದ್ರೆ ಹೇಳ್ತಾಳೆ, ನೋಡೋಣ ಗಿಡನ ಎಲ್ಲ ತಗೊಂಡೇ ಬರ್ಬೇಕು, ಇಲ್ಲ ಅಂದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಯ್ತು ತರ್ತೀನಿ ಅಂತ ಹೇಳಿ ಪೂಜೆ ಹೊರಡ್ತಾಳೆ. ಇಲ್ಲಿ ಕಿಶನ್ ಅವ್ರ ಅಮ್ಮನ್ ಫೋಟೋ ಮುಂದೆ ನಿಂತ್ಕೊಂಡು, ನಾನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ತೊಂದ್ರೆ ಮಾಡಿದ್ದೆ, ಚಿಕ್ಕ ವಯಸ್ಸಲ್ಲಿ ನನ್ ತುಂಟಾಟ ನೋಡಕ್ ಆಗ್ದೆ, ಅದಕ್ಕೆ ಅಪ್ಪ ಹೊಡೆದಿದರು ಕೂಡ, ಆದ್ರೆ ಒಂದೇ ಒಂದ್ ದಿನಾನು ನಿನ್ ಧ್ವನಿ ಏರ್ಸ್ ನಾನು ಮಾತಾಡ್ದವಳಲ್ಲ, ಅಷ್ಟ್ ಚೆನ್ನಾಗ್ ನೋಡ್ಕೊಂಡಿದ್ದಲ್ಲಮ್ಮ, ನೀನ್ ಇರ್ಬೇಕಿತ್ತಮ್ಮ. ಇವತ್ ನೀನ್ ಇದ್ದಿದ್ರೆ ನಾನು ಈ ತರ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ, ಈ ತರ ನಿರ್ಧಾರನೂ ತಗೋತಾ ಇರ್ಲಿಲ್ಲ. ಅಮ್ಮ, ನಾನ್ ಇವತ್ ಮದ್ವೆ ಆಗ್ತಾ ಇದ್ದೀನಿ. ನಾನು ಪೂಜೆನ ಇಷ್ಟ ಪಡೋದು ಅಪ್ಪನ್ಗೆ ಮಹಿತಕ್ಕನ್ ಬಿಟ್ರೆ ಇನ್ಯಾರಿಗೂ ಇಷ್ಟ ಆಗಲ್ಲ. ಆದ್ರೆ ಮನೆಯವರೆಲ್ಲ ಬಿಟ್ಬಿಡು ಅಂದಿದ್ದಾರೆ. ಆದ್ರೆ ಪೂಜೆನ ನಾನು ತುಂಬಾ ಇಷ್ಟ ಪಟ್ಟಿದ್ದೀನಮ್ಮ. ಅವಳು ನೆನ್ನೆ ಮನೆ ಬಂದಿರ್ಬೋದು, ಆದ್ರೆ ಪೂಜೆನ್ ಜೊತೆ ನಾನು ಕನ್ಸನ್ನೇ ಕಟ್ಟಿದ್ದೀನಿ. ಆದ್ರೆ ಎಷ್ಟೋ ವಿಷಯಗಳು ಅವಳಿಗೆ ನಾನು ಇಂಪ್ರೆಸ್ ಆಗಿದ್ದೀನಿ, ಹಾಗೆ ಇಂಪ್ಯಾಕ್ಟು ಆಗಿದ್ದೀನಿ. ಮನೆಯವರು ಅಂತ ಕೇಳಿದ್ರೆ ಅದನ್ನ ಹೇಳಕ್ ತುಂಬಾ ಕಷ್ಟ ಆಗತ್ತಮ್ಮ. ನಾನು ಇಡೀ ಜೀವನನ ಅವಳ ಜೊತೆನೆ ಕಳಿಬೇಕು ಅಂತ ಅನ್ಕೊಂಡಿದ್ದೀನಮ್ಮ. ಹಾಗಾಗಿ ಈ ನಿರ್ಧಾರನ ನಾನು ತಗೊಂಡಿದ್ದೀನಿ. ನಾನು ಎಲ್ಲಾ ನಿರ್ಧಾರಕ್ಕೂ ನಿನ್ ಜೊತೆ ಇದ್ದಮ್ಮ. ನಾನು ಈ ನಿರ್ಧಾರಕ್ಕೂ ನೀನ್ ನನ್ ಜೊತೆ ಇರ್ಬೇಕು. ಹಾಗೆ ನಿನ್ ಆಶೀರ್ವಾದನು ನನಗ್ ಬೇಕಮ್ಮ ಅಂತ ಹೇಳಿ ಕಿಶನ್ ಅವ್ರ ಅಮ್ಮನ ಫೋಟೋ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಆದಿ ಮಹಿತಾಗ ಹೇಳ್ತಾ ಇರ್ತಾರೆ, ಅತ್ತೆಗೆ ಏನಾರು ಕುಡಿಸ್ಬೇಕು ತಿನ್ಸ್ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಮಹಿತಾ ಹೇಳ್ತಾಳೆ, ನನಗೂ ಅದೇ ಭಯ ಆಗ್ತಿದೆ ಅಣ್ಣ ಅಂತ. ಅಷ್ಟೊದಲ್ಲ ಅಲ್ಲಿ ಕಿಶನ್ ಬರ್ತಾಳೆ. ಅವಾಗ ಕನಿಕಾ ಹೇಳ್ತಾಳೆ, ಕಿಶನ್ ಎಲ್ಲೋ ಹೊರಗಡೆ ಹೊರಟಂಗಿದ್ಯಾ ಅಂತ. ಅದಕ್ಕೆ ಕಿಶನ್ ಹೂ ಅಂತ ಹೇಳ್ತಾನೆ. ನೀನ್ ತುಂಬಾ ಸೂಪರ್ ಕಣೋ, ನಿನಗೋಸ್ಕರ ಇವೆಲ್ಲ ನಡೀತಿದೆ, ನೀನ್ ಆರಾಮಾಗಿ ಆಚೆ ಹೋಗ್ತಿದ್ಯಲ್ಲೋ. ಅತ್ತೆ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದಾರೆ, ಅದ್ರ ಬಗ್ಗೆ ಒಂದ್ ಚೂರು ಗಿಲ್ಟ್ ಇಲ್ಲ ಅಲ್ವಾ ನಿಂಗೆ? ಅದಕ್ಕೆ ಕಿಶನ್ ಹೇಳ್ತಾನೆ, ನನಗೂ ಅತ್ತೆಗೆ ಈಗಾಗಿರೋದ್ ಬೇಜಾರಾಗ್ತಾ ಇದೆ ಅಂತ. ಅದಕ್ಕೆ ಕನಿಕಾ ಹೇಳ್ತಾಳೆ, ಬೇಜಾರಾಗಿ ಎಷ್ಟ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಆಚೆ ಹೋಗ್ತಾ ಇದೀಯ ನೀನು. ಅವನ್ ಕಿಶನ್ ಹೇಳ್ತಾನೆ, ಅತ್ತೆ ರಿಯಲಿ ಸಾರಿ, ನನ್ನಿಂದ ನೀವು ಹಿಂಗೆಲ್ಲ ಒದ್ದಾಡಂಗ್ ಆಗಿದೆ. ಅದಕ್ಕೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅತ್ತೆ, ಅದಕ್ಕೆ ನಾನು ಇದೆಲ್ಲ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಇದನ್ನ ನಿಲ್ಸೋಣ ಅಂತ ಅನ್ಕೊಂಡಿದೀನಿ. ಟೇಕ್ ಕೇರ್ ಅತ್ತೆ ಅಂತ ಹೇಳಿ ಕಿಶನ್ ಹೊರಟು ಬಿಡ್ತಾನೆ. ಇಲ್ಲಿ ಭಾಗ್ಯವ್ರಪ್ಪ ಹೊರಟಾಕ್ ನಿಂತಾರೆ. ಅಷ್ಟೊತ್ತಲ್ಲಿ ಇರಿ ಬಿಗ್ರು ಊಟ ಮಾಡ್ಕೊಂಡು ಹೋಗ್ಬರಂತೆ. ಅದಕ್ಕೆ ಇಲ್ಲ, ನಂಗೆ ಅಂಗಡಿ ಬಾಕ್ಲು ತೆಗಿಯಕ್ ಲೇಟ್ ಆಯ್ತು ಅಂತ ಭಾಗ್ಯವ್ರಪ್ಪ, ಕುಸುಮ ಅವರೇ ಬೇಜಾರ್ ಮಾಡ್ಕೊಬಿಡಿ, ನಾನು ನಿನ್ನೆ ಅಂದೆ ಮಾತಿಗೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳ್ತಾರೆ. ಅಷ್ಟೊಂದ್ ಜೋರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ನೀವು ನನ್ ಮಗಳ ಜೊತೆ ನಿಂತಿರೋರು ನೀವು. ನನ್ ಮಗಳು ಜೀವನದಲ್ಲಿ ಖುಷಿಯಾಗಿದ್ದಾಳೆ ಅಂದ್ರೆ ಅದು ನಿಮ್ಮಿಂದ. ನನ್ ಮಗಳನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ನಿಮಗೆ ನಾನು ಹಾಗೆ ಮಾತಾಡಬಾರ್ದಾಯ್ತು. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಭಾಗ್ಯವ್ರಪ್ಪ ಕೈ ಮುಗ್ದಿ ಕೇಳ್ಕೊತಾರೆ. ಅದಕ್ಕೆ ಕುಸುಮ ಹೇಳ್ತಾಳೆ, ಅದೇಗ್ ಕ್ಷಮಿಸಕ್ಕಾಗತ್ತೆ, ಹಾಗೆಲ್ಲ ಆಗೋದಿಲ್ಲ. ನನ್ ಕೋಪ ತಣ್ಣಗಾಗ್ಬೇಕು ಅಂದ್ರೆ ಪೂಜನ್ ಮದ್ವೆನ ನಾನೇ ಮುಂದೆ ನಿಂತ್ ಮಾಡ್ಬೇಕು, ಆವಾಗ ನನ್ ಕೋಪ ತಣ್ಣಗಾಗುತ್ತೆ. ಅದಕ್ಕೆ ಭಾಗ್ಯವರಪ್ಪ ಹೇಳ್ತಾರೆ, ಅವಳು ನಿಮ್ ಮಗಳಿದ್ದಂಗೆ ಖಂಡಿತ ಮಾಡಿ ಅಂತ. ಇಲ್ಲಿ ಅವರಪ್ಪ ಹೊರಡಕ್ ನಿಂತ್ಕೊಂಡ್ ಬರ್ತೀನಮ್ಮ ಅಂತ ಹೇಳಿ ಪೂಜನ್ ಕರೀತಾರೆ. ಪೂಜಾ ಪೂಜಾ ಅಂತ. ಆದ್ರೆ ಪೂಜಾ ರೆಸ್ಪಾನ್ಸ್ ಮಾಡಲ್ಲ. ಅವಾಗ ಭಾಗ್ಯವರಪ್ಪ ಹೇಳ್ತಾಳೆ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೇನೋ, ಅವಳಗ್ ಸಮಾಧಾನ ಮಾಡಪ್ಪ ಅಂತ. ಅದಕ್ಕೆ ಭಾಗ್ಯ ಖಂಡಿತ ಅಪ್ಪ ಅಂತ ಹೇಳಿ ಹುಡ್ಕಕ್ ಶುರು ಮಾಡ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನಾನ್ ಸಮಾಧಾನ ಮಾಡ್ತೇನೆ, ಅವಳಿಗೇನೋ ಈ ವಿಷಯ ಗೊತ್ತಾದ್ರೆ ಕುಣ್ದಾಡ್ಬಿಡ್ತಾಳೆ. ಇಲ್ಲಿ ಭಾಗ್ಯ ಪೂಜೆ ನೋಡ್ಕೊಂಡು ಮೇಲ್ ಹೋಗ್ತಾಳೆ. ಆದ್ರೆ ಇಲ್ಲಿ ಅವ್ರ ಅತ್ತೆ ಸೊಸೆಯರಿಬ್ರು, ಅತ್ತೆನು ಮತ್ತೆ ಆ ತಾಯಿನು ಮತ್ತೆಗ ಅತ್ತೆ ಇಬ್ರು ಮಾತಾಡಕ್ ಕುತ್ಕೊಂಡು, ನನ್ ಸೊಸೆ ಏನು ಗ್ರೇಟ್ ಗೊತ್ತಾ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಆದ್ರೆ ಇಲ್ಲಿ ಕಿಶನು ಪೂಜಾ ಇಬ್ರು ಹೊರಗಡೆ ಬಂದು ಫೋನ್ ನ ಸ್ವಿಚ್ ಆಫ್ ಮಾಡ್ತಾರೆ. ಹಾಗಾದ್ರೆ ನಾಳೆ ಏನ್ ಮಾಡ್ತಾರೆ? ಮದ್ವೆ ಆಗಿ ಬರ್ತಾರ, ಇಲ್ಲ ಹಾಗೆ ಹೊಟ್ಟೆ ಹೋಗ್ತಾರೆ? ಹಾಗಾದ್ರೆ ನಾಳೆನ ಎಪಿಸೋಡ್ ನ ಮಿಸ್ ಮಾಡ್ದೆ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀ